ಸ್ನೇಹಿತರೆ, ಇಂದು ನಾನು ನಿಮಗೆ ಕೆಲವೊಂದು ಕಥೆಗಳನ್ನು ಹೇಳೋಕೆ ಹೊರಟಿದ್ದೇನೆ. ಕೆಲವು ಜನರಿಗೆ ಮಾತ್ರ ಈ ಕಥೆಗಳು ಗೊತ್ತಿರುತ್ತೆ. ಶ್ರೀ ಕೃಷ್ಣನ ಸಂಬಂಧ, ಪುರಾಣಗಳ ಸಂಬಂಧ, ಆಧ್ಯಾತ್ಮಿಕ ಗ್ರಂಥಗಳ ಸಂಬಂಧ ಈ ಕಥೆಗಳು ಇರುತ್ತೆ. ಕೃಷ್ಣನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಒಂದು ಲೇಖನ ಇದೆ, ಕೃಷ್ಣನ ಬಗ್ಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ, ಗೀತ ಗೋವಿಂದ. ಇದನ್ನು ಜಯದೇವ್ ಎನ್ನುವ ಲೇಖಕ ಬರೆದಿದ್ದಾನೆ. ಜಯದೇವ್ ಒಬ್ಬ ಬಹಳ ದೊಡ್ಡ ಕೃಷ್ಣ ಭಕ್ತ. ಒಂದು ದಿನ ಜಯದೇವ್ ಕೂತುಕೊಂಡು ಕೃಷ್ಣನ ಕಥೆಗಳನ್ನು ಬರೆಯುತ್ತಿದ್ದ. ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಧೆ ಪೂರ್ತಿ ತರವಾಗಿ ಕೋಣೆಯನ್ನು ಸುಜು ಮಾಡಿ ಕೃಷ್ಣನ ಬರುವಿಕೆಗೆ ಕಾಯುತ್ತಿದ್ದಳು. ಕೃಷ್ಣನು ಬಂದ ನಂತರ ರಾಧೆ ಅವನ ಹತ್ತಿರ ಹೋಗುತ್ತಾಳೆ. ಕೃಷ್ಣನ ಭುಜದ ಮೇಲೆ ಬೇರೆ ಮಹಿಳೆಯ ಕೂದಲು ಕಾಣುತ್ತೆ. ಈ ಸಂದರ್ಭ ರಾಧೆಗೆ ಎಷ್ಟು ದುಃಖ ಕೊಡುತ್ತದೆ ಎಂದರೆ ರಾಧೆ ಮತ್ತೆ ಕೃಷ್ಣನನ್ನು ಸಿಗಲು ಹೋಗುವುದೇ ಇಲ್ಲ. ಈಗ ಈ ಸಂದರ್ಭವನ್ನು ಜಯದೇವ್ಗೆ ಯಾವ ರೀತಿ ಬರೆಯಲಿ, ವರ್ಣನೆ ಹೇಗೆ ಮಾಡಲಿ? ಶ್ರೀಕೃಷ್ಣನು ನನ್ನ ಆರಾಧ್ಯ, ನಾನು ಅವನ ಭಕ್ತ, ನಾನು ಅವನಿಗೆ ಪೂಜೆ ಮಾಡುತ್ತೇನೆ. ಈ ವಿಚಾರವನ್ನು ಹೇಗೆ ಬರೆಯಲಿ? ಇದನ್ನು ನನಗೆ ಬರೆಯಲು ಸಾಧ್ಯವಿಲ್ಲ. ಸ್ವಲ್ಪ ಸಮಯ ನಾನು ವಿಶ್ರಾಮ ಮಾಡುತ್ತೇನೆ ಎಂದು ಅವನ ಪತ್ನಿ ಹತ್ತಿರ ನಾನು ಸ್ನಾನ ಮಾಡಿ ಬರುತ್ತೇನೆ, ನನಗೆ ಊಟದ ಸಿದ್ಧತೆ ಮಾಡು ಎಂದು ಜಯದೇವ್ ಹೋಗುತ್ತಾನೆ. ಹೆಂಡತಿ ತಿಳಿತಾಳೆ, 1 ಗಂಟೆ ಅಂತೂ ಬೇಕು ಸ್ನಾನ ಮಾಡಿ ಬರಲು. ಆದರೆ 10 ನಿಮಿಷದಲ್ಲಿ ವಾಪಸ್ ಬರುತ್ತಾನೆ. ನೀವೇನು ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಲ್ಲ? ಜಯದೇವ್ ಹೇಳುತ್ತಾನೆ, ನನಗೆ ಅರ್ಥ ಆಗಿದೆ, ನನಗೆ ಶಬ್ದಗಳು ಸಿಕ್ಕಿವೆ. ಆ ಶಬ್ದಗಳ ಬಳಕೆಯಿಂದ ಈ ಕವಿತೆಯನ್ನು ಬರೆಯುತ್ತೇನೆ. ಹೇಗೆ ರಾಧಾ ಕೃಷ್ಣನ ಭುಜದ ಮೇಲೆ ಬೇರೆ ಸ್ತ್ರೀನ ಕೂದಲು ನೋಡಿ ಬೇಜಾರು ಮಾಡಿಕೊಂಡಳು. ಅವನು ಕುತ್ತ, ಬರೆದ ನಂತರ ಊಟ ಮಾಡಲು ಕುತ್ತ, ಊಟ ಮಾಡಿದ. ಜಯದೇವ್ ಊಟ ಮಾಡಿದ ಎಂಜಲು ತಟ್ಟೆಯಲ್ಲೇ ಅವನ ಪತ್ನಿ ಊಟ ಮಾಡುತ್ತಾಳೆ. ಜಯದೇವ್ ಊಟ ಮಾಡಿದ ಬಳಿಕ ಮತ್ತೆ ಹೇಳುತ್ತಾನೆ, ನಾನು ಮತ್ತೆ ಸ್ನಾನ ಮಾಡಲು ಹೋಗುತ್ತೇನೆ. ಪತ್ನಿಗೆ ಆಶ್ಚರ್ಯವಾಗುತ್ತೆ. ಈಗಷ್ಟೇ ಸ್ನಾನ ಮಾಡಿಕೊಂಡು ಬಂದಿದ್ದರು, ಮತ್ತೆ ಸ್ನಾನ ಮಾಡಲು ಹೋಗುತ್ತಿದ್ದಾರಲ್ಲ. ಪತ್ನಿ ಊಟ ಮಾಡ್ತಾ ಇದ್ಲು. ಜಯದೇವ್ ಸ್ನಾನ ಮುಗಿಸಿಕೊಂಡು ಮತ್ತೆ ಬರುತ್ತಾನೆ. ಬಂದು ತುಂಬಾ ಹೊಟ್ಟೆ ಹಸಿಯುತ್ತಿದೆ, ಊಟ ಹಾಕು ಎಂದು ಕೇಳುತ್ತಾನೆ. ಪತ್ನಿ ಚಿಂತೆಯಿಂದ ಹೇಳುತ್ತಾಳೆ, ನೀವು ಈಗಷ್ಟೇ ಊಟ ಮಾಡಿ ಹೋದ್ರಲ್ಲ. ಜಯದೇವ್ ಹೇಳುತ್ತಾನೆ, ನಾನು ತಿಂದು ಹೋದ್ನಾ? ನಾನು ಈಗಷ್ಟೇ ಸ್ನಾನ ಮಾಡಿ ಬರ್ತಾ ಇದ್ದೀನಿ. ಈಗ ಅವನಿಗೆ ಮತ್ತು ಅವನ ಪತ್ನಿಗೆ ಅರ್ಥವಾಗುತ್ತೆ. ಯಾವಾಗ ಜಯದೇವ ಸ್ನಾನ ಮಾಡಲು ಹೋದನು, ಆಗ ಕೃಷ್ಣನೇ ಜಯದೇವನ ರೂಪ ಧರಿಸಿ ಬಂದು ಜಯದೇವನಿಂದ ಯಾವ ಕವನ ಪೂರ್ತಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅದನ್ನು ಪೂರ್ತಿ ಮಾಡಲು ಬಂದು ಊಟ ಕೂಡ ಮಾಡಿ ಹೋಗಿದ್ದಾರೆ. ಜಯದೇವನಿಗೆ ಅನಿಸುತ್ತೆ, ನಾನು ಕೃಷ್ಣನನ್ನು ಎಷ್ಟು ಪೂಜಿಸುತ್ತೇನೆ, ಆದರೆ ತನ್ನ ದರ್ಶನವನ್ನು ತನ್ನ ಪತ್ನಿಗೆ ಕೊಟ್ಟಿದ್ದಾರೆ. ಹಾಗೆ ತನ್ನ ಪತ್ನಿ ಶ್ರೀ ಕೃಷ್ಣನ ಎಂಜಲು ತಟ್ಟೆಯಿಂದ ಊಟ ಮಾಡಿದ ಕಾರಣ ಜಯದೇವನು ಮುಂದೆ ಪ್ರತಿದಿನ ತನ್ನ ಹೆಂಡತಿಯ ಎಂಜಲು ತಟ್ಟೆಯಿಂದಲೇ ಊಟ ಮಾಡುತ್ತಾನೆ. ಹಾಗೆ ಪೂರ್ತಿ ದಿನ ಪತ್ನಿಯ ಕಾಲಿಗೆ ನಮಸ್ಕಾರ ಮಾಡುತ್ತಾನೆ. ಯಾಕಂದ್ರೆ ತನ್ನ ಪತ್ನಿಯು ಭಗವಂತ ಶ್ರೀ ಕೃಷ್ಣನ ದರ್ಶನ ಮಾಡಿದ್ದಳು.